ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಗತ್ತಿನ ನಂಬರ್ 1 ಪಿಜ್ಜಾ ಬ್ರ್ಯಾಂಡ್ ಅಮೆರಿಕಾದ ಒಂದು ಸಣ್ಣ ಮೂಲೆಯಿಂದ ಶುರುವಾಗಿ ಇಂದು ಜಗತ್ತಿನ ಮೂಲೆಯನ್ನು ತಲುಪಿರುವ ಡೊಮಿನೋಸ್ನ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಒಂದು ಚಿಕ್ಕ ಪಿಜ್ಜಾ ಅಂಗಡಿ ಇವತ್ತು 90ಕ್ಕೂ ಹೆಚ್ಚು ದೇಶಗಳಲ್ಲಿ 18,000ಕ್ಕೂ ಹೆಚ್ಚು ಸ್ಟೋರ್ಗಳನ್ನು ಹೊಂದಿರುವ $40 ಬಿಲಿಯನ್ ಕಂಪನಿಯಾಗಿದ್ದು ಹೇಗೆ? ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ಇದರ ಯಶಸ್ವಿನ ಗುಟ್ಟೇನು? ಎಲ್ಲವನ್ನೂ ವಿವರವಾಗಿ ನೋಡೋಣ ಬನ್ನಿ. ಈ ಕತೆ ಶುರುವಾಗಿದ್ದು 1960ರಲ್ಲಿ ಅಮೆರಿಕಾದ ಮಿಶಿಗನ್ ರಾಜ್ಯದ ಇಪ್ಸಿಲಾಂಟಿ ಅನ್ನುವ ಸ್ಥಳದಲ್ಲಿ. ಟಾಮ್ ಮೊನಾಗನ್ ಮತ್ತು ಅವನ ಸಹೋದರ ಜಿಮ್ಸ್ ಮೊನಾಗನ್ ಇಬ್ಬರು ಸೇರಿ ಡೊಮಿನಿಕ್ಸ್ ಪಿಜ್ಜಾ ಎಂಬ ಒಂದು ಸಣ್ಣ ಪಿಜ್ಜಾ ಅಂಗಡಿಯನ್ನು ಕೇವಲ $900ಗೆ ಸಾಲ ಮಾಡಿ ಖರೀದಿಸುತ್ತಾರೆ. ಆ ಸಮಯದಲ್ಲಿ ಟಾಮ್ ಅವರಿಗೆ ಪಿಜ್ಜಾ ಮಾಡುವ ಅನುಭವ ಇರಲಿಲ್ಲ. ಅವರು ಕೇವಲ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಆದರೆ ಅವರಲ್ಲೊಂದು ಕನಸಿತ್ತು. ಕೇವಲ 8 ತಿಂಗಳಲ್ಲಿ ಒಂದು ದೊಡ್ಡ ತಿರುವು ಬಂದು ಬಿಸ್ನೆಸ್ನಲ್ಲಿ ಅಷ್ಟು ಲಾಭ ಕಾಣದಿದ್ದಾಗ ಜಿಮ್ಸ್ ಮೊನಾಗನ್ ಅವರಿಗೆ ಇನ್ನೂ ಇದನ್ನು ಮುಂದುವರಿಸಲು ಇಷ್ಟವಿರಲಿಲ್ಲ. ಅವರು ತಮ್ಮ ಅರ್ಧ ಪಾಲುದಾರಿಕೆಯನ್ನು ತಮ್ಮ ಸಹೋದರ ಟಾಮ್ಗೆ ಬಿಟ್ಟುಕೊಡಲು ನಿರ್ಧರಿಸಿದರು. ಬದಲಿಗೆ ಅವರು ಕೇಳಿದ್ದೇನು ಗೊತ್ತೇ? ಹಣವಲ್ಲ, ಬದಲಾಗಿ ಇಬ್ಬರು ಡೆಲಿವರಿಗಾಗಿ ಬಳಸುತ್ತಿದ್ದ ವೋಕ್ಸ್ ವ್ಯಾಗನ್ ಬಿಟಲ್ ಕಾರು. ಹೌದು ಸ್ನೇಹಿತರೆ, ಟಾಮ್ ಆ ಕಾರನ್ನು ತನ್ನ ಸಹೋದರನಿಗೆ ಕೊಟ್ಟು ಪಿಜ್ಜಾ ಅಂಗಡಿಯ ಸಂಪೂರ್ಣ ಮಾಲೀಕರಾದರು. ಬಹುಶಃ ಜಿಮ್ಸ್ ಅಂದು ತೆಗೆದುಕೊಂಡ ನಿರ್ಧಾರ ಅವರ ಜೀವನದ ಅತಿ ದೊಡ್ಡ ತಪ್ಪು ನಿರ್ಧಾರವಾಗಿರಬಹುದು. ಟಾಮ್ ಮೊನಾಗನ್ ಒಬ್ಬರೇ ಬಿಸ್ನೆಸ್ ಮುನ್ನಡೆಸಲು ಆರಂಭಿಸಿದರು. ಅವರು ತಮ್ಮ ಅಂಗಡಿಯ ಹೆಸರಾದ ಡೊಮಿನಿಕ್ಸ್ ಅನ್ನು ಉಳಿಸಿಕೊಳ್ಳಲು ಬಯಸಿದ್ದರು. ಆದರೆ ಮೂಲ ಮಾಲೀಕರು ಆ ಹೆಸರನ್ನು ಬಳಸಲು ಅನುಮತಿ ನೀಡಲಿಲ್ಲ. ಆಗ 1965ರಲ್ಲಿ ಅವರು ಒಬ್ಬ ಡೆಲಿವರಿ ಡ್ರೈವರ್ ಒಂದು ಹೊಸ ಹೆಸರನ್ನು ಸೂಚಿಸಿದ. ಅದುವೇ ಡೊಮಿನೋಸ್. ಈ ಹೆಸರು ಟಾಮ್ಗೆ ತುಂಬ ಇಷ್ಟವಾಯಿತು. ಹಾಗಾಗಿ ಡೊಮಿನೋಸ್ನ ಪ್ರಸಿದ್ಧ ಲೋಗೋ ಕೂಡ ಹುಟ್ಟಿಕೊಂಡಿತು. ಆ ಲೋಗೋದಲ್ಲಿ 3 ಚುಕ್ಕೆಗಳಿವೆ, ನೀವು ಗಮನಿಸಿದ್ದೀರಾ? ಅದರ ಅರ್ಥವೇನೆಂದರೆ, ಆರಂಭದಲ್ಲಿ ಟಾಮ್ ಬಳಿ ಇದ್ದ 3 ಪಿಜ್ಜಾ ಅಂಗಡಿಗಳು. ಅವರ ಯೋಚನೆ ಏನಿತ್ತೆಂದರೆ, ಪ್ರತಿ ಬಾರಿ ಹೊಸ ಅಂಗಡಿ ತೆರೆದಾಗ ಲೋಗೋಗೆ ಒಂದೊಂದು ಚುಕ್ಕೆ ಸೇರಿಸುತ್ತಾ ಹೋಗುವುದು. ಆದರೆ ಡೊಮಿನೋಸ್ನ ಬೆಳವಣಿಗೆ ಎಷ್ಟು ವೇಗವಾಗಿದ್ದರೆ ಎಂದರೆ, ಕೇವಲ ವರ್ಷದಲ್ಲಿ 100 ಅಂಗಡಿಗಳು ತೆರೆದವು. ಆ ಲೋಗೋದಲ್ಲಿ ಅಷ್ಟು ಚುಕ್ಕೆಗಳನ್ನು ಸೇರಿಸಲು ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಅವರು ಆ 3 ಚುಕ್ಕೆಗಳನ್ನೇ ಶಾಶ್ವತವಾಗಿ ಉಳಿಸಿಕೊಂಡರು. ಇಲ್ಲಿಯವರೆಗೂ ಕತೆ ಚೆನ್ನಾಗಿತ್ತು. ಆದರೆ ಡೊಮಿನೋಸ್ ನಂಬರ್ 1 ಆಗಿದ್ದು ಹೇಗೆ ಗೊತ್ತಾ? 1970ರ ದಶಕದಲ್ಲಿ ಟಾಮ್ ಮೊನಾಗನ್ ಒಂದು ಕ್ರಾಂತಿಕಾರಿ ಐಡಿಯಾವನ್ನು ಜಾರಿಗೆ ತಂದರು. ಅದೇ 30 ಮಿನಿಟ್ಸ್ ಆರ್ ಇಟ್ ಈಸ್ ಫ್ರೀ, 30 ನಿಮಿಷಗಳು ಅಥವಾ ಉಚಿತ. ಆ ಕಾಲದಲ್ಲಿ ಪಿಜ್ಜಾ ಡೆಲಿವರಿ 1 ಗಂಟೆಗೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿತ್ತು. ಆದರೆ ಡೊಮಿನೋಸ್, ನಾವು ನಿಮ್ಮ ಮನೆಗೆ ಆರ್ಡರ್ ಮಾಡಿದ 30 ನಿಮಿಷದೊಳಗೆ ಪಿಜ್ಜಾ ತಲುಪಿಸುತ್ತೇವೆ. ಒಂದು ವೇಳೆ ತಡವಾದರೆ ನಿಮಗೆ ಆ ಪಿಜ್ಜಾ ಸಂಪೂರ್ಣ ಉಚಿತ ಎಂದು ಘೋಷಿಸಿತ್ತು. ಇದು ಕೇವಲ ಒಂದು ಮಾರ್ಕೆಟಿಂಗ್ ಗಿಮಿಕ್ ಆಗಿರಲಿಲ್ಲ, ಇದು ಗ್ರಾಹಕರಿಗೆ ಒಂದು ಭರವಸೆಯಾಗಿತ್ತು. ಇದಕ್ಕಾಗಿ ಟಾಮ್ ತಮ್ಮ ಸಂಪೂರ್ಣ ಸಿಸ್ಟಮ್ ಅನ್ನೇ ಬದಲಾಯಿಸಿದ್ದರು. ಪಿಜ್ಜಾ ಮಾಡುವ ವಿಧಾನ, ಪ್ಯಾಕಿಂಗ್, ಡೆಲಿವರಿ ಮಾರ್ಗ ಎಲ್ಲವನ್ನೂ ವೇಗಗೊಳಿಸಿದ್ದರು. ಗ್ರಾಹಕರು ಈ ಆಫರ್ಗೆ ಮುಗಿಬಿದ್ದರು. ಬಿಸಿ ಬಿಸಿ ಪಿಜ್ಜಾಕ್ಕಾಗಿ ಕಾಯುತ್ತಿದ್ದ ಜನರಿಗೆ ವೇಗದ ಡೆಲಿವರಿ ಒಂದು ವರದಾನವಾಯಿತು. ಡೊಮಿನೋಸ್ನ ಗಮನ ರೆಸ್ಟೋರೆಂಟ್ ಮೇಲೆ ಇರಲಿಲ್ಲ, ಅವರ ಸಂಪೂರ್ಣ ಗಮನ ಡೆಲಿವರಿ ಮೇಲೆಯೇ ಇತ್ತು. ಇದುವೇ ಅವರನ್ನು ಪಿಜ್ಜಾ ಹಂಟ್ ನಂತಹ ದೈತ್ಯರೆಂತ ಪ್ರತ್ಯೇಕಿಸಿದ್ದು. ಇದರ ಜೊತೆಗೆ ಡೊಮಿನೋಸ್ ಫ್ರಾಂಚೈಸಿ ಮಾಡೆಲ್ ಅನ್ನು ಅಳವಡಿಸಿಕೊಂಡಿತ್ತು. ಇದರಿಂದಾಗಿ ಬ್ರ್ಯಾಂಡ್ ಅತ್ಯಂತ ವೇಗವಾಗಿ ಜಗತ್ತಿನಾದ್ಯಂತ ಹರಡಲು ಸಾಧ್ಯವಾಯಿತು. ಎಲ್ಲವೂ ಅಂದುಕೊಂಡಂತೆ ಸಾಗಲಿಲ್ಲ. 1990ರ ದಶಕದಲ್ಲಿ 30 ನಿಮಿಷದ ಗ್ಯಾರಂಟಿಯಿಂದಾಗಿ ಡೆಲಿವರಿ ಡ್ರೈವರ್ಗಳ ಅತಿ ವೇಗವಾಗಿ ವಾಹನ ಚಲಾಯಿಸುತ್ತಿದ್ದಾರೆ. ಇದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ ಎಂಬ ಆರೋಪಗಳು ಮತ್ತು ಕಾನೂನು ಮೊಕದ್ದಮೆಗಳು ಬಂದವು. ಇದರಿಂದಾಗಿ ಕಂಪನಿಯು ಆ ಉಚಿತ ಗ್ಯಾರಂಟಿಯನ್ನು ನಿಲ್ಲಿಸಬೇಕಾಯಿತು. ಆದರೂ ಡೊಮಿನೋಸ್ ಎಂದಿಗೂ ಹೊಸತನವನ್ನು ನಿಲ್ಲಿಸಲೇ ಇಲ್ಲ. ಡೆಲಿವರಿ ಸಮಯದಲ್ಲಿ ಪಿಜ್ಜಾ ತಣ್ಣಗಾಗಬಾರದು ಎಂದು ಅವರು ವಿಶೇಷವಾದ ಹೀಟ್ ವೇವ್ ಬ್ಯಾಗ್ಗಳನ್ನು ಕಂಡುಹಿಡಿದರು.
ಆನ್ಲೈನ್ ಆರ್ಡರ್ ಮಾಡಿದ ನಂತರ ನಿಮ್ಮ ಪಿಜ್ಜಾ ತಯಾರಿಯಾಗಿದೆಯಾ, ಓವನ್ನಲ್ಲಿದೆಯಾ, ಡೆಲಿವರಿ ಹೊರಟಿದೆಯಾ ಎಂದು ಲೈವ್ ಆಗಿ ಟ್ರ್ಯಾಕ್ ಮಾಡುವ ಸಿಸ್ಟಮ್ ಅನ್ನು ಜಾರಿಗೆ ತಂದು ಮೊದಲ ಕಂಪನಿ ಡೊಮಿನೋಸ್. ಡ್ರೋನ್ಗಳ ಮೂಲಕ ಡೆಲಿವರಿ, ಸ್ವಯಂಚಾಲಿತ ಆರ್ಡರ್ ತೆಗೆದುಕೊಳ್ಳುವುದು, ಮೊಬೈಲ್ ಆ್ಯಪ್ಗಳು ಹೀಗೆ ತಂತ್ರಜ್ಞಾನ ಬಳಸಿಕೊಳ್ಳುವುದರಲ್ಲಿ ಡೊಮಿನೋಸ್ ಯಾವಾಗಲೂ ಒಂದು ಹೆಜ್ಜೆ ಮುಂದೆಯೇ ಇದೆ. ಇದು ಡೊಮಿನೋಸ್ ಕೇವಲ ಅಮೆರಿಕಾದ ಕಂಪನಿಯಾಗಿ ಉಳಿದಿಲ್ಲ, ಬದಲಿಗೆ ವಿಶೇಷವಾಗಿ ಭಾರತದಲ್ಲಿ ಡೊಮಿನೋಸ್ ಅತಿ ದೊಡ್ಡ ಫುಡ್ ಚೈನ್ಗಳಲ್ಲಿ ಒಂದಾಗಿದೆ. ಪಿಜ್ಜಾ ಎಂದರೆ ಭಾರತೀಯರಿಗೆ ಡೊಮಿನೋಸ್ ಎನ್ನುವಷ್ಟು ಮಟ್ಟಿಗೆ ಇದು ಬೆಳೆದಿದೆ. 2017ರಲ್ಲಿ ಡೊಮಿನೋಸ್ನ ತನ್ನ ಅತಿದೊಡ್ಡ ಪ್ರತಿಸ್ಪರ್ಧಿ ಆದ ಪಿಜ್ಜಾ ಹಟ್ ಅನ್ನು ಮೀರಿಸಿ ಜಾಗತಿಕ ಮಾರಾಟದಲ್ಲಿ ವಿಶ್ವದ ನಂಬರ್ 1 ಪಿಜ್ಜಾ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಟಾಮ್ ಮೊನಾಗನ್ 1998ರಲ್ಲಿ ತಮ್ಮ ಕಂಪನಿಯ ಬಹುಪಾಲು ಷೇರುಗಳನ್ನು $1 ಬಿಲಿಯನ್ ಮಾರಾಟ ಮಾಡಿ ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟರು. ಆದರೆ $900 ಸಾಲದಲ್ಲಿ ಖರೀದಿಸಿದ ಒಂದು ಸಣ್ಣ ಡೊಮಿನಿಕ್ಸ್ ಇಂದು ಜಗತ್ತನ್ನೇ ಆಳುವ ಡೊಮಿನೋಸ್ ಆಗಿ ಬದಲಾದ ಈ ಕಥೆ ನಿಜವಾಗಿಯೂ ಪ್ರತಿಯೊಬ್ಬ ಉದ್ಯಮಿಗೂ ಒಂದು ಸ್ಫೂರ್ತಿದಾಯಕವಾಗಿದೆ. ನಾವು ವಿಡಿಯೋದಲ್ಲಿ 30 ನಿಮಿಷದ ಗ್ಯಾರಂಟಿ ಬಗ್ಗೆ ಮಾತನಾಡಿದ್ದೆವು. ಆದರೆ ನಿಮಗೆ ಗೊತ್ತೇ, 2009-2010ರಲ್ಲಿ ಡೊಮಿನೋಸ್ ಅಮೆರಿಕಾದಲ್ಲಿ ಒಂದು ದೊಡ್ಡ ಸಂಕಷ್ಟವನ್ನು ಎದುರಿಸಿತ್ತು. ಗ್ರಾಹಕರು ನಿಮ್ಮ ಪಿಜ್ಜಾದ ರುಚಿ ರಟ್ಟಿನ ಪೆಟ್ಟಿಗೆ ತರಹ ಇದೆ ಎಂದು ಅವಹೇಳನ ನುಡಿದಿದ್ದರು. ಆಗ ಡೊಮಿನೋಸ್ ಏನು ಮಾಡಿತು ಗೊತ್ತೇ? ಅವರು ಈ ಟೀಕೆಗಳನ್ನು ಮುಚ್ಚಿ ಹಾಕಲಿಲ್ಲ, ಬದಲಾಗಿ ಒಂದು ದೊಡ್ಡ ಜಾಹೀರಾತನ್ನು ಅಭಿನಯವನ್ನು ಮಾಡಿದರು. ಹೌದು, ನಮ್ಮ ಹಳೆಯ ಪಿಜ್ಜಾ ಚೆನ್ನಾಗಿರಲಿಲ್ಲ, ನಾವು ನಿಮ್ಮ ಟೀಕೆಗಳನ್ನು ಕೇಳಿಸಿಕೊಂಡಿದ್ದೇವೆ, ಇದು ನಮ್ಮ ಹೊಸ ಸಂಪೂರ್ಣ ಸುಧಾರಿತ ಮತ್ತು ರುಚಿಕರವಾದ ಪಿಜ್ಜಾ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಈ ಪ್ರಾಮಾಣಿಕತೆ ಜನರಿಗೆ ಎಷ್ಟು ಇಷ್ಟವಾಯಿತೆಂದರೆ ಅವರ ಮಾರಾಟ ಮತ್ತೆ ಗಗನಕ್ಕೇರಿತು. ಸೋಲನ್ನು ಒಪ್ಪಿಕೊಂಡ, ಅದನ್ನು ಸವಾಲಾಗಿ ಸ್ವೀಕರಿಸಿ ಗೆದ್ದಿದ್ದು ಡೊಮಿನೋಸ್ನ ಯಶಸ್ಸಿನ ಇನ್ನೊಂದು ದೊಡ್ಡ ಪಾಠವಾಗಿತ್ತು. ಹಾಗಾದರೆ ಸ್ನೇಹಿತರೆ, ಡೊಮಿನೋಸ್ನ ಯಶಸ್ಸಿನ ಪಾಠವೇನು? ಒಂದು ಸ್ಪಷ್ಟವಾದ ಗುರಿ, ಗ್ರಾಹಕರ ಸಮಸ್ಯೆಗೆ ಕ್ರಾಂತಿಕಾರಿ ಪರಿಹಾರ ಮತ್ತು ನಿರಂತರವಾದ ಹೊಸತನ. ಈ 3 ಅಂಶಗಳು ಒಂದು ಸಣ್ಣ ಪಿಜ್ಜಾ ಅಂಗಡಿಯನ್ನು ಜಗತ್ತಿನ ನಂಬರ್ 1 ಬ್ರ್ಯಾಂಡ್ ಆಗಿ ನಿಲ್ಲಿಸಿದವು. ನಿಮಗೆ ಡೊಮಿನೋಸ್ನ ಈ ಕತೆ ಇಷ್ಟವಾಗಿದ್ದರೆ ನೀವು ಡೊಮಿನೋಸ್ನಲ್ಲಿ ಇಷ್ಟಪಡುವ ಪಿಜ್ಜಾ